ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂಥದ್ದು ಸೈಕಾಲಜಿ 1 to 5 TETಯ ಸೈಕಾಲಜಿ. ಸ್ನೇಹಿತರೆ, ಇದು ಸೈಕಾಲಜಿಯ ಮೂರನೇ ಭಾಗ ಆಗಿರುವಂಥದ್ದು. ಎಷ್ಟನೇದು? ಮೂರನೇ ಭಾಗ ಆಗಿರುವಂಥದ್ದು. ಸ್ನೇಹಿತರೆ, ಈಗಾಗಲೇ ನಾನು 8 ಪರಿಸರ ಅಧ್ಯಯನ, 3 ಗಣಿತ, 3 ಮನೋವಿಜ್ಞಾನ ಹಾಗೂ ಇನ್ಯಾವುದು ಒಂದು ಕನ್ನಡ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನಿಡಬೇಕಾಗಿರುವಂತಹ 2 ಅಂದರೆ ಒಂದು ಇಂಗ್ಲೀಷನ್ನು ನಿಮ್ಮ ಮುಂದೆ ಇಡಬೇಕಿತ್ತು, ಬಟ್ ಟೈಮ್ ಇಲ್ಲದ ಕಾರಣ ಇಂಗ್ಲೀಷನ್ನು ಇಟ್ಟಿಲ್ಲ. ಸೊ ಇನ್ನುಳಿದಂತೆ ಎಲ್ಲ ಪತ್ರಿಕೆಗಳನ್ನು ಇಡುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಇನ್ನು ಕೇವಲ 7 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಈ 7 ದಿನಗಳ ಒಳಗಾಗಿ ಇನ್ನೆಷ್ಟು ಸಾಧ್ಯವೋ ಅಷ್ಟನ್ನು ನಿಮ್ಮ ಮುಂದೆ ಇಡ್ತೀನಿ. ಸ್ನೇಹಿತರೆ, ತಡೆ ಮಾಡದೆ ಈಗ ಮನೋವಿಜ್ಞಾನ 3ನೇ ಪತ್ರಿಕೆಯನ್ನು ನೋಡೋಣವಾ? ಓಕೆ. ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ. ಮಗುವಿನಲ್ಲಿ ವಿಕಾಸ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅನುವಂಶೀಯ ಕಾರಣಗಳು ರೈಟ್, ಪರಿಸರ ಅಂಶದ ಕಾರಣಗಳು ರೈಟ್, ಅನುವಂಶೀಯ ಪರಿಸರ ಅಂಶಗಳ ಅನುಕ್ರಿಯೆ ಎಸ್, ಇದು ರೈಟ್. ಪೌಷ್ಟಿಕಾಂಶಗಳು ಅಂದರೆ ಅಕ್ಯುರೇಟಾಗಿ ಅತಿ ಹೆಚ್ಚು ಹೋಲಿಕೆ ಆಗುವಂಥದ್ದು ಎಲ್ಲ ಅಂಶವನ್ನು ನೋಡೋದಾದರೆ ಅನುವಂಶೀಯ ಮತ್ತು ಪರಿಸರ ಅಂಶಗಳ ಅಂತರ್ಕ್ರಿಯೆ. ಇನ್ನು ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆಗಳನ್ನು ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬಹುದು. ಅಂದರೆ ಔಪಚಾರಿಕ ಹಂತದಲ್ಲಿ ಕಾಣಬಹುದು. ಎಲ್ಲಿ? ಔಪಚಾರಿಕ ಹಂತದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಬುದ್ಧಿಯ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಂಕ. ಸ್ನೇಹಿತರೆ, ಸಾಮಾನ್ಯವಾಗಿ 0 to 70 ಅಂದರೆ 0 to 70ರವರೆಗಿದ್ದರೆ ಅದನ್ನು ಬೌದ್ಧಿಕ ಕೊರತೆ ಅಂತ ಕರಿತೀವಿ. ಇನ್ನು ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನು ರೂಪಿಸಿದವರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಗಿಲ್ಫೋರ್ಡ್. ಬುದ್ಧಿಶಕ್ತಿ ಎನ್ನುವಂಥದ್ದು, ಸ್ನೇಹಿತರೆ, ಬುದ್ಧಿಶಕ್ತಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಭಾವನಾತ್ಮಕನೂ ಅಲ್ಲ, ಆಲೋಚನಾತ್ಮಕನೂ ಅಲ್ಲ, ಚಾಲನಾತ್ಮಕನೂ ಅಲ್ಲ. ಜ್ಞಾನ, ಬುದ್ಧಿವಂತಿಕೆ ಅಂದರೆ ಜ್ಞಾನಾತ್ಮಕ ಸಾಮರ್ಥ್ಯ ಅಂತ. ಇನ್ನು ಬುದ್ಧಿಮಾಂದ್ಯ ಮಗುವಿನ ಅವಧಿ ಕಡಿಮೆ ಇರುತ್ತದೆ, ಏಕೆಂದರೆ ಮಗುವನ್ನು ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸಮಯ ಲಭ್ಯವಿರುವುದು ತಪ್ಪು. ಮಗು ತುಂಟನಾಗಿರುವುದು ತುಂಟ ಆಗಿರೋದೇ ಇಲ್ಲ. ಆತನ ಸ್ನೇಹಿತರು ಅಡ್ಡಿ ಹೊಡಿಸುವರು ಅಲ್ಲ. ಹುಟ್ಟಿನಿಂದ ಬಂದ ಗುಣಗಳು ಎಸ್, ಹುಟ್ಟಿನಿಂದ ಬಂದಂತಹ ಗುಣಗಳಾಗಿರ್ತವೆ. ಇನ್ನು ಒಳನೋಟ ಕಲಿಕೆಯ ಮುಖ್ಯವಾದ ಲಕ್ಷಣ ಯಾವುದು ಅಂದರೆ ತಕ್ಷಣ ವಿಚಾರ ಹೊಳೆಯುವುದು, ಸ್ವಯಂ ಕಲಿಕೆ, ಸಂಕಷ್ಟ ಪರಿಹಾರ, ದೃಷ್ಟಿಕೋನ ವೃದ್ಧಿಪಡಿಸುವುದು ಎಲ್ಲವೂ ಓಕೆ. ಆದರೆ ಅಕ್ಯುರೇಟ್ ಆಗಿರುವಂಥದ್ದು, ತುಂಬ ಹತ್ತಿರವಾದಂಥದ್ದು ತಕ್ಷಣ ವಿಚಾರ ಹೊಳೆಯುವಂಥದ್ದು. ಇನ್ನು ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವಂಥದ್ದು, ಪ್ರಯೋಗಗಳಲ್ಲಿ ಕೆಲಸ ಮಾಡೋದು, ನೋವೇ, ಗ್ರಂಥಾಲಯ ಅಭ್ಯಾಸ ಮಾಡೋದೇ ಇಲ್ಲ, ಇತರನ್ನು ಗೆಲ್ಲುವ ಅವಕಾಶಗಳು ಇದು ಸ್ವಲ್ಪ ಮಾಡ್ತಾರೆ. ಬಟ್ ವಿನೂತನ ಕಾರ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಏನು ಮಾಡ್ತಾರೆ? ವಿನೂತನ ಕಾರ್ಯಗಳಿಗೆ ಹೆಚ್ಚು ಮಾಡ್ತಾರೆ. ಒಬ್ಬ ಹುಡುಗನ ಮಾನಸಿಕ ವಯಸ್ಸು 8 ಆದರೆ ದೈಹಿಕ ವಯಸ್ಸು 10 ಆಗಿದ್ದರೆ ಆತನ ಸೂಚ್ಯಂಕ. ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮಲ್ಲೂ ಇದು ಬಂದೇ ಬರುತ್ತೆ. ಇಲ್ಲಿ ನೋಡೋಣ, MA/CA × 100 ಅನ್ನೋದು ನಿಮಗೆ ಗೊತ್ತಿರಲಿ. ಮಾನಸಿಕ ವಯಸ್ಸು ಮೇಲಿರುವಂಥದ್ದು ಅವ್ರು ಎಷ್ಟು ಹೇಳಿರುವಂಥದ್ದು, ಎಷ್ಟು ಮಾನಸಿಕ ವಯಸ್ಸು 8, ದೈಹಿಕ ವಯಸ್ಸು 10 × 100 ಅಂದರೆ ಈ 10ರಲ್ಲಿ ಈ 10 ಹೋದರೆ ಇನ್ನೆಷ್ಟು ಉಳಿತು? 8. ಹೌದಲ್ವಾ? 80. ಓಕೆ. ಈ 0ನಲ್ಲಿ ಈ 0 ಹೋದರೆ ಇನ್ನೆಷ್ಟು ಉಳಿತು? 10. 10 × 80. ಕ್ಲಿಯರ್? 0 ಮಾತ್ರ ಹೊಡಿಬೇಕು, 10 ಹೊಡೆಯೋದು ಬೇಡ. ಓಕೆ. 1/8 × 100 ಆಗೋಗುತ್ತೆ. ಓಕೆ, ಹಾಗಾದರೂ ಆಗುತ್ತೆ, ನೀವು ಇಲ್ಲಾಂದರೆ ಉಲ್ಟಾದರೂ ಮಾಡ್ಬೋದು. ಇನ್ನು ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆದಿರುವುದು ಇದಕ್ಕೆ ಉದಾಹರಣೆಯಾಗಿದೆ. ಆಂತರಿಕ ಅಭಿಪ್ರೇರಣೆ. ಆಂತರಿಕ ಅಭಿಪ್ರೇರಣೆ. ಇನ್ನು ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳು ಈ ಮೂಲಕ ಗಳಿಸಬಹುದಾಗಿದೆ. ಅಂದರೆ ಅನುಕರಣೆ ಮಾಡೋದ್ರಿಂದ ಗಳಿಸಬಹುದಾಗಿದೆ. ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮಾನವಾಗಿದ್ದು ಎಂಬ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತೆ ಇದು ಯಾವುದಕ್ಕೆ ಸೂಟ್ ಆಗುತ್ತೆ ಅಂದರೆ ಉಪಯೋಗ ನಿರುಪಯೋಗಕ್ಕೆ ಸಂಬಂಧಪಟ್ಟಂತಹದ್ದು. ಇನ್ನು ಪರಿಣಾಮ ನಿಯಮ ಒತ್ತಿ ಹೇಳುವಂತಹದ್ದು ಯಾವುದನ್ನು ಹೇಳುತ್ತೆ ಅಂದರೆ
ಬಹುಮಾನ, ಶಿಕ್ಷೆ ಎರಡನ್ನೂ ಹೇಳುವಂಥದ್ದು. ಮಾನಸಿಕ ಕೌಶಲ್ಯ ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದು ಅಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು. ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ. ಯಾಕಂದರೆ ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡುವಂಥದ್ದು, ವ್ಯಕ್ತಿನಿಷ್ಠತೆಯನ್ನು ಇವು ಕಡಿಮೆ ಮಾಡುತ್ತೆ. ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವಂಥದ್ದೇ ಪ್ರಕ್ಷೇಪಣೆ. ನೆನಪಿರಲಿ. ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಿರುತ್ತೆ. ಅಂದರೆ ಕ್ರಿಯಾಜನ್ಯ ಕಲಿಕೆ. ಪಾರಿವಾಳ ಗೊತ್ತಲ್ಲ, ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸುತ್ತೆ ಅಂದರೆ ಕ್ರಿಯಾಜನ್ಯ ಕಲಿಕೆ. ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವನ್ನು ಈಗೆನ್ನುತ್ತಾರೆ ಅನಿರ್ದೇಶಿತ ಆಪ್ತ ಸಲಹೆ ಅಂತ ಕರೀತಾರೆ. ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನೇ ಓದುತ್ತಾಳೆ. ಅವಳು ಅದನ್ನು ಓದಿದ ನಂತರ ಕಥೆಯ ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆ ರೀತಿಯಲ್ಲಿ ಇರಬೇಕೆಂದು ಅಪೇಕ್ಷಿಸುತ್ತಾಳೆ. ಇದು ವಿದ್ಯಾರ್ಥಿಯ ಯಾವುದನ್ನು ತೋರಿಸುತ್ತೆ ಅಂದರೆ ಅವಳ ಸೃಜನಶೀಲತೆ. ಅವಳಿಗೆ ಅದು ಅನಿಸುತ್ತೆ, ಅದು ಸೃಜನಶೀಲತೆ ಆಗುತ್ತೆ. ಒಬ್ಬ ಹುಡುಗ ಕಡಿಮೆ ಕೇಂದ್ರಿತ, ಕಡಿಮೆ ಆಕ್ರಮಣಕಾರಿ, ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಬೆಳವಣಿಗೆ ತಲುಪಿದ್ದಾನೆ ಅಂತ. ಯಾವ ಬೆಳವಣಿಗೆ ಅಂದರೆ ಸೋಷಿಯಲ್ ಡೆವಲಪ್ಮೆಂಟ್, ಅಂದರೆ ಸಾಮಾಜಿಕ ಬೆಳವಣಿಗೆ. ಅವನಿಗೆಲ್ಲ ಆಲ್ರೆಡಿ ಅರ್ಥ ಆಗ್ತಿದೆ ಅಂತ. ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ತೆಳುವಾದ ವಸ್ತುಗಳನ್ನು ಹಿಡಿದುಕೊಳ್ಳಬಲ್ಲ. ಇದು ಮುಂದಿನ ಕಲೆಗೆ ಸ್ಥಳಾವಕಾಶ ಮಾಡಿಕೊಡುವಂಥದ್ದು. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತು ಅದನ್ನು ಮುಂದುವರಿಸುವ ಸಾಧ್ಯತೆ ಇಲ್ಲ ಎಂದು ಅನ್ನಿಸುವಂಥ ಬಿಂದು ಯಾವುದು ಅಂದರೆ ಸಮತಲ. ಕೂಟಯುಗವನ್ನು ಏನಂತ ಕರೀತಾರೆ? ಉತ್ತರ ಬಾಲ್ಯ ಅಂತ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಯಾವುದು ಅಂದರೆ ಅನಾರೋಗ್ಯಕರವಾದಂಥ ಸ್ಪರ್ಧೆಗಳನ್ನು ತಡೆಯಬೇಕಾಗುತ್ತೆ. ಒಬ್ಬ ಹುಡುಗಿ ಒಂದು ಸಮಸ್ಯೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಅದಕ್ಕೆ ಆಕೆ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ. ಇದಕ್ಕೆ ಯಾವುದು ಅಂದರೆ ಪಲಾಯನ. ಏನಾಗುತ್ತೆ? ಪಲಾಯನ ಅನ್ನುವಂಥದ್ದಾಗುತ್ತೆ. ಪ್ರೇರಣೆಯ ಪರಿಕಲ್ಪನೆಗಳನ್ನು ಸೂಕ್ಷ್ಮವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ. ಅಂದರೆ ಯಾವಾಗ ಅಂದರೆ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ ಅಂತ ಹೇಳಬೇಕಾಗುತ್ತೆ. ಇನ್ನು 87ನೇದು, ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದೊಯ್ಯಿ ಅಲ್ಲಿ ನೇಯುವುದು, ಬುಟ್ಟಿ ಎಣೆಯುವುದು, ಆಟದ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ. ಇದಕ್ಕೆ ಕಾರಣ ಅಥವಾ ಇದು ಯಾವುದಕ್ಕೆ ಉದಾಹರಣೆ? ಯಾದೃಚ್ಛಿಕ ಮೌಲ್ಯಮಾಪನ. ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಲ್ಲಿ ಕಾರ್ಡ್ಗಳನ್ನು ಕೊಡಲಾಗುತ್ತದೆ ಮತ್ತು ಪ್ರತಿ ಮಗುವು ಸನ್ನಿವೇಶವನ್ನು ಕುರಿತು ಕಥೆಯನ್ನು ಎಣೆಯಬೇಕಾಗುತ್ತದೆ ಮತ್ತು ಕಥೆಯನ್ನು ಆಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ತಂತ್ರ ಯಾವುದು ಅಂದರೆ ಪ್ರಕ್ಷೇಪಣಾ ತಂತ್ರ. ಇನ್ನು ಕೊನೆಯ 2 ಪ್ರಶ್ನೆಗಳು. ಸಂವೇಗ ಪ್ರತಿನಿಧಿಸುವಂಥದ್ದು ಕದ್ದಡು ಎನ್ನುವಂಥದ್ದು. ಗುಂಪಿನಲ್ಲಿನ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ ಸಮಾಜ ಮಿತಿಶಾಸ್ತ್ರ. ಸ್ನೇಹಿತರೆ, ಇದಾಗಿತ್ತು